ಹಾಯ್ ಫ್ರೆಂಡ್ಸ್, ಜಸ್ಟ್ ವಿಡಿಯೋ ಕ್ರೌನ್ಗೆ ನಿಮಗೆ ಸ್ವಾಗತ. ಇವತ್ತು ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡಕತ್ತಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಹೆಂಗಾದ್ರೆ ಇವತ್ತಿನ ವಿಡಿಯೋದಾಗ ಏನೈತೆ ಅಂತ ವಿಶೇಷ ನೋಡೋಣ ಬರ್ರಿ. ನಾವು ಏನು ಪ್ಲ್ಯಾನ್ ಮಾಡಿದ್ವಪ್ಪ ಅಂತಂದ್ರೆ ಶ್ರೀ ಕ್ಷೇತ್ರ ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಬೆಳಗ್ಗೆ ಲಗುನ ಎಲ್ಲರೂ ರೆಡಿ ಆದ್ವಿ. ಈಗ ನನ್ನ ಮಗಳು ರೆಡಿಯಾಗಿ ಮುಂದೆ ನೋಡ್ರಿ ಫೋಟೋ ಹೊಡ್ಕೊಂಡು ನಿಂತಾಳ. ಈಗ ಕಾಲ್ಗಡೆ ಕುತ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಇಲ್ಲೇ ಸರ್ಕಲ್ದಾಗ ಒಂದು ಕಡೆ ನಾವು ಗಾಡಿ ನಿಂದ್ರಿಸಿ ಸ್ವಲ್ಪ ಮೊಸರು ತೊಗೊಳ್ಳೋಣ ಅಂತೇಳಿ ಇಲ್ಲಿ ನಂದಿನಿ ಶಾಪ್ ಐತ್ರಿ, ಇಲ್ಲೇ ಶಾಪ್ ನಿಂತಿದ್ವಿ. ನಮ್ಮ ಇಕೋ ಕಾರ್ದಾಗ ಎಲ್ಲರೂ ಕೂಡಿ ಹೋಗಿದ್ವಿ. ನಾವು ಒಂದು 10 ಜನ ಒಂದು ಕಾರ್ ತೊಗೊಂಡು ಹೋಗಿದ್ದೀವಿ. ಇಲ್ಲಿ ಹೋಗಿ 4 ತಾಸಿಗೆ ನಾವು ಮೈಲಾರ ಲಿಂಗೇಶ್ವರ ದೇವಸ್ಥಾನದ ದ್ವಾರಕ್ಕೆ ಹೋಗಿ ನಿಂತೀವಿ. ಅಲ್ಲಿ ಇದು ನೋಡ್ರಿ ಶ್ರೀ ಕ್ಷೇತ್ರ ಮೈಲಾರ ಲಿಂಗೇಶ್ವರ ಮಹಾದ್ವಾರ. ಈ ಮಹಾದ್ವಾರದ ಹೋಗಿ ಮುಟ್ಟಬೇಕಾದ್ರೆ ಒಂದು 4 ತಾಸು ಆಗ್ತದೆ. ಬೆಳಗಾವಿಂದ 208 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೈತ್ರಿ. ಬೆಳಗಾವಿಯಿಂದ ಹಾವೇರಿಗೆ ಹೋಗ್ಬೇಕು. ಹಾವೇರಿಯಿಂದ ಎಡಕ್ಕೆ ಒಳಗಡೆ ಹೋದ್ರೆ ಅಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಬರ್ತದೆ. ಇದು ಸ್ವಲ್ಪ ರೋಡು ಎಲ್ಲ ಡ್ಯಾಮೇಜ್ ಆಗಿತ್ತು, ಇಲ್ಲೆಲ್ಲ ರಿಪೇರಿ ಮಾಡಕತ್ತಾರ. ಧಾರವಾಡದಿಂದ ಹುಬ್ಬಳ್ಳಿ ಮಠ, ಹಿಂಗಾಗಿ ಸ್ವಲ್ಪ ನಮ್ಗೆ ಲೇಟ್ ಆಯ್ತು. ಇದು ನೋಡ್ರಿ ಶ್ರೀ ಕ್ಷೇತ್ರ ಮೈಲಾರ ಲಿಂಗೇಶ್ವರ ಸ್ವಾಮಿ ಮಹಾದ್ವಾರ, ಶ್ರೀ ಕ್ಷೇತ್ರ ಮೈಲಾರ ಅಂತ ಬರೋದಾರ ಮಹಾದ್ವಾರದ ಮೇಲೆ. ಈ ಮಹಾದ್ವಾರದ ಒಳಗೆ ನಾವು ಗಾಡಿನೂ ತೊಗೊಂಡು ಹೋಗ್ಬೋದು. ಆ ಕಡೆಯಿಂದ ಮತ್ತೆ ಮುಂದೆ ಹೋಗಿ ಒಳಗೆ ರೋಡು ಐತಿ, ಮುಂದೆ ಊರುಗಳದಾವ. ಗಾಡಿ ಒಳಗೆ ಹೋಗಿದ್ರೆ ನಾವು ಫಸ್ಟ್ ಏನು ಮಾಡಿದ್ವಿ, ನಮಗೆ ಪಾರ್ಕಿಂಗ್ ನಾವು ಫಸ್ಟ್ ಟೈಮ್ ಹೋಗಿದ್ದೀವಲ್ಲ, ನಮ್ಗೆ ಗೊತ್ತಿರಾಕಿಲ್ಲ. ಇಲ್ಲಿ ನಿಂದ್ರಿಸಿ ಪಾರ್ಕಿಂಗ್ ಒಳಗಡೆ ಕಂತೀವಿ. ಆಮೇಲೆ ಮಹಾದ್ವಾರದ ಅಂತಕ್ಕ ನಾವು ಸೈಡ್ ಗಾಡಿ ಪಾರ್ಕ್ ಮಾಡಿ, ನಮ್ಮ ಇಕೋ ಕಾರ್ ಗಾಡಿ ಎಲ್ಲ ಪಾರ್ಕ್ ಮಾಡಿ ನಾವು ಒಳಗೆ ಹೋದ್ವಿ. ಒಳಗೆ ಹೋಗಿ ಎಲ್ಲ ಸಾಮಾನು ತೊಗೊಂಡು ಒಳಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಗಾಡಿ ಒಳಗೆ ಹೋಗಿ ತೊಗೊಂಡು ಹೋಗ್ಬೋದು ಅಂತ. ನೋಡಿರಿ ಮಹಾದ್ವಾರದ ಎದುರುಗಡೆ ಒಂದು ಕಂಬ ಇಟ್ಟಾರ. ಇದು ನೋಡ್ರಿ ದೇವ್ರದ ಮಹಾದ್ವಾರ ಭಾರಿ ಚಂದ ಕಟ್ಟಿದ್ದಾರೆ. ಅದು ಭಾಳ ಪುರಾತನ ಕಾಲದ ದೇವಸ್ಥಾನ ಅಂತಲೇ ಇರ್ತದೆ. ಕಲ್ಲಿನ ಕೆತ್ತನೆಗಳು ಭಾರಿ ಚಲೋ ಮಾಡಿದ್ದಾರೆ ಅದ್ರಾಗ. 300 ಜನ ಹೋಗ್ತಾ ಇದ್ದಾರೆ ಒಳಗಡೆ ಭಕ್ತರು. ಇದೇ ಮಹಾದ್ವಾರ ಮೈಲಾರ ಲಿಂಗೇಶ್ವರ ಸ್ವಾಮಿದು. ಇದು ನಾವು ಭಾಳ ಸ್ವಲ್ಪ ನೋಡೋಕ್ಕಿಲ್ಲ, ಇವತ್ತು ಫಸ್ಟ್ ಟೈಮ್ ನಾವು ಹೋಗಿದ್ವಿ. ಅಲ್ಲಿ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಎಲ್ಲಿ ಐತಿ ಅಂತ ಗೊತ್ತಿಲ್ಲ. ನಾವು ಹಂಗೆ ಗೂಗಲ್ನಾಗ ಮ್ಯಾಪ್ ಹಾಕ್ಕೊಂಡು ಹೋಗಿದ್ದೀವಿ. ಆಮೇಲೆ ಸ್ವಲ್ಪ ಕೇಳ್ಕೊತ ಹೋದ್ವಿ. ಅಲ್ಲಿ ಮುಂದೆ ಹೋದ್ಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿರಿ ಗುಡಿ ಸುತ್ತಲಿಂದ. ನೀವು ಯಾವಾಗಲಾದರೂ ಹೋಗೋ ಪ್ಲ್ಯಾನ್ ಇದ್ರೆ ಹೋಗಿ ಬರ್ರಿ. ಬೇಕಾದಂಗೆ ನೀವು ಹಾವೇರಿಗೆ ಹೋದ್ರಿಂದ ಹಾವೇರಿಯಿಂದ ಒಳಗಡೆ ಹೋಗ್ಬೋದು. ನಿಮ್ಮ ಕಡೆ ಯಾವುದೇ ಊರಿಗೆ ಬಂದರೂ ಹಾವೇರಿ, ಬೆಂಗಳೂರಿಂದ ಬರೋರು ಹಾವೇರಿಗೆ ಬಂದು ಬರ್ಬೋದು. ಬೆಳಗಾವಿಯಿಂದ ಹುಬ್ಬಳ್ಳಿಯಿಂದ ಯಾವಾಗ ಹೋಗೋದಲ್ಲ ಹಾವೇರಿಗೆ ಹೋಗ್ಬೋದು. ಇದು ಮಹಾಲಿಂಗೇಶ್ವರ ಸ್ವಾಮಿ ಪಾದರಕ್ಷೆಗಳು ನೋಡ್ರಿ. ಇಲ್ಲಿ ದೊಡ್ಡ ಪಾದರಕ್ಷೆ ಅಂತ ಮಹಾಲಿಂಗೇಶ್ವರ ಇಷ್ಟು ದೊಡ್ಡ ಕಾಲಿದ್ದು ಅಂತ ಅವರು ನಮ್ಮದು ಭ್ರಮೆ ಇರ್ತದೆ. ದೇವ್ರದ್ದು ಅಷ್ಟು ಕಾಲಿದ್ದವು ಇದ್ದು ಅಂತ ಒಂದು ರಾಕ್ಷಸನ ವಧೆ ಮಾಡುವಾಗ ಇಂಥ ಪಾದರಕ್ಷೆಗಳನ್ನ ಹಾಕೊಂಡು ಬಂದಿದ್ದಂಥ ಮಹಾಲಿಂಗೇಶ್ವರ. ಅದನ್ನು ನಮಸ್ಕಾರ ಮಾಡ್ತಾರೆ, ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ಕಾಲಿಗೆ ಮಹಾಲಿಂಗೇಶ್ವರ ಸ್ವಾಮಿ ಪಾದರಕ್ಷೆಗೆ ನಾವು ಕಾಲ್ಸ ಮಾಡಿದ್ರೆ ಅವ್ನ ಕಾಲಿಗೆ ಬಿದ್ದಂಗೆ ಇಷ್ಟು ದೊಡ್ಡ ಪಾದರಕ್ಷೆಗಳು ಇರ್ತಾವೆ ಮಹಾಲಿಂಗೇಶ್ವರ ಸ್ವಾಮಿ. ಭಕ್ತರು ಕಾಲು ಮುಗಿದು ಕೈ ಮುಗಿದು ಮಾಡ್ತಾರೆ, ಭಂಡಾರ ಹಚ್ಕೊತಾರೆ ತಲೆಗೆ. ಇದು ಭಂಡಾರದ ಒಡೆಯ. ಎಲ್ಲರೂ ಬರೀ ಭಂಡಾರ ತೋರ್ತಾರೆ, ಜಾತ್ರೆ ಒಳಗೆಲ್ಲ ಭಂಡಾರ ಹಾಕ್ತಾರೆ. ಜಾಸ್ತಿ ಭಂಡಾರದನ್ನ ಇದನ್ನು ಮಾಡ್ತಾರೆ. ಈ ಗುಡಿಗೆ ಕಲ್ಲಿನ ಕೆತ್ತನೆ ನೋಡ್ರಿ, ಗಣಪತಿ ಮೂರ್ತಿನೂ ಮಾಡಿದ್ದಾರೆ. ದ್ವಾರದ ಗೋಡೆ ಮೇಲೆ ಕಲ್ಲಿನ ಕೆತ್ತನೆ ಗಣಪತಿ ಮೂರ್ತಿ ಮಾಡಿದ್ದಾರೆ. ಸಣ್ಣ ಡಿಸೈನ್ ಎಷ್ಟು ಚಂದದ ಮಾಡಿದ್ದಾರೆ. ಕೆತ್ತನೆ ಮಾಡಿದ್ದಾರೆ ಕಲ್ಲೊಳಗೆ ನೋಡ್ಬೋದು ನೀವು. ಇವಾಗ ನೋಡೋಕ್ಕೆ ಭಾಳ ಸುಂದರವಾಗಿ ಕಾಣಿಸ್ತದೆ. ಆಮೇಲೆ ಬಿಸಿಲು ಹತ್ತಬಾರ್ದಂತ ಮೇಲೆ ಛಾವಣಿನೂ ಮಾಡಿದ್ದಾರೆ. ಇದು ಈಗ ಮಾಡಿದ್ದೈತೆ, ಮೊದಲು ಮಾಡಿದ್ದಲ್ಲ ಇದು. ನೀವು ಯಾವಾಗಾರು ಮೈಲಾರ ಲಿಂಗೇಶ್ವರಕ್ಕೆ ಹೋದ್ಮೇಲೆ ನೀವು ಆರಾಮ ನೋಡಿ ಬರ್ಬೋದು. ದೇವರ ಆಶೀರ್ವಾದ ಪಡ್ಕೊಂಡು ಬರ್ಬೋದು. ಕಲ್ಲಿನ ಮೇಲೆ ಕಲ್ಲು ಕೆತ್ತಿದ ಡಿಸೈನ್ ಎಲ್ಲ ಮಾಡಿದ್ದಾರೆ ಕಲ್ಲಿನ ಮೇಲೆ. ಇದು ನೋಡ್ರಿ ದ್ವಾರಪಾಲಕರದ್ದು ಕೆತ್ತಿದ್ದಾರೆ. ಅದ್ರಾಗ ಎರಡು ಸೈಡಾಗ ಕಂಬನೇ ದ್ವಾರಪಾಲಕರು ಕೆತ್ತಿದ್ದಾರೆ. ಇದು ನೋಡಿ ಮೇಲೆ ಛಾವಣಿ ಎಲ್ಲ ಬರೀ ಕಲ್ಲಿನಿಂದ ಜೋಡಿಸ್ಯಾರ. ಇಲ್ಲಿ ಸಿಮೆಂಟನ್ನು ಯೂಸ್ ಮಾಡಿಲ್ಲ, ಕಲ್ಲಿಂದ ಎಲ್ಲ ಕೆತ್ತಿ ಕಲ್ಲನ್ನು ನಿಂಗೆ ಮಾಡಿದ ಪುರಾತನ ಕಾಲದ ದೇವಸ್ಥಾನ ಇರ್ತದೆ. ಬಾಳೆ ದೇವಸ್ಥಾನ ಇರ್ತದೆ.
ಸ್ವಲ್ಪ ನಾಳೆ ಜಾತ್ರೆ ಐತನು, ಜಾತ್ರೆ ಟೈಮಿಗೆ ಹೋಗಿದ್ದನು. ಆ ಜಾತ್ರೆಗೆ ಇನ್ನೊಂದು 2 ದಿವಸ ಇದ್ದಾಗ ಹೋಗಿದ್ದೀವಿ. ಸ್ವಲ್ಪ ಲೈಟಿಂಗ್ ಅದು ಎಲ್ಲ ಮಾಡಿದ್ದಾರೆ. ಅದಕ್ಕೆ ನೋಡಿರಿ ನಮ್ದು ಈಗ ಈ ಎಲ್ಲಮ್ಮ ಗುಡ್ಡ ಹೆಂಗೆ ಐತಲ್ಲ ಆ ಟೈಪ್ ಗುಡಿ ಮಾಡಿ ಇದನ್ನು ಅದಕ್ಕೆ ಕೆತ್ತನೆ ಅದು ಗೋಪುರಕ್ಕೆಲ್ಲ ಡಿಸೈನು ಬಣ್ಣ ಎಲ್ಲ ಮಾಡಿ ದೊಡ್ಡದು ಇದು ಮಾಡಿದ್ದಾರೆ. ಎಲ್ಲ ಕಲ್ಲಿನಿಂದ ಮಾಡಿದ್ದು ಇದು ಮಾಡಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗಿ ಬರೋದ್ರೆ ಹೋಗಿ ಬರ್ಬೋದು. ನಾವೆಲ್ಲ ಹೊರಗಡೆ ಗಾಡಿ ನಿಲ್ಲಿಸಿ ನೋಡಿರಿ, ನಾವು ಮಹತ್ವರದಂತ ಗಾಡಿ ನಿಲ್ಲಿಸಿ ನಾವು ಮೊಬೈಲ್ ಶೂಟಿಂಗ್ ಎಲ್ಲ ಹೊಡ್ಕೊಂಡಿವಿ. ನನ್ನ ಮಗ ಮೊಬೈಲ್ ಶೂಟಿಂಗ್ ಮಾಡ್ಕೊಳ್ತಾನ, ಗುಡಿ ಇದೆಲ್ಲ ಶೂಟಿಂಗ್ ಮಾಡ್ತಾನೆ. ನೋಡಿ ಎಲ್ಲಮ್ಮ ಗುಡ್ಡದಾಗ ಹೆಂಗೆ ನಮ್ಮದು ಇಲ್ಲಿ ಪ್ರಸಾದದ್ದು ಭಂಡಾರದ್ದು ಅಂಗಡಿಗಳು ಇರ್ತಾವೆ. ಹಂಗೆ ಇಲ್ಲಿ ಅಂಗಡಿಗಳು ಎಲ್ಲ ಹಚ್ಚಿದ್ದಾರೆ. ಇಲ್ಲಿ ಭಂಡಾರ, ಇವತ್ತಿ, ಪೂಜಾ ಸಾಮಾನು ಎಲ್ಲ ಅಂಗಡಿಗಳು ಹಚ್ಚಿದ್ದಾರೆ. ಇಲ್ಲಿ ನಾವು ಇಕ್ಕೋದಾಗ ಹೋಗಿದ್ದು ಬಿಟ್ರೆ 10 ಜನ ಹೋಗಿದ್ದೀವಿ. 7 ಸೀಟರ್ ಗಾಡಿ ಆರಾಮ್ 10 ಜನ ಕುಂಡ್ರಿಸ್ಬೋದು. ಅಡ್ಜಸ್ಟ್ ಮಾಡಿ ಒಂದು 9 ಜನ ಕುಂಡ್ರಬೋದು ಬಡಕಿತ್ತಂದ್ರೆ. ನೋಡ್ರಿ ದೇವಸ್ಥಾನ ಎಲ್ಲ ಹಿಂಗೆ ಇದು ಹೂವು, ಮಾಲಿ, ಹಣ್ಣು, ಕಾಯಿ, ಕಬ್ಬರ ಅಂಗಡಿಗಳು ಎಲ್ಲ ಮಾಡಿದ್ದಾರೆ. ನಮಗೆ ಶೂಟಿಂಗ್ ಮುಗಿಸ್ಕೊಂಡು ಈ ಕಡೆ ಹೊರಗಡೆ ಬಂದಾಗ ಗುಡಿಯಿಂದ ಹೊರಗಡೆ ನೋಡ್ರಿ ಗೋಪುರ. ಇಲ್ಲಿ ಕೆಲವೊಬ್ಬರು ಭಕ್ತಾದಿಗಳು ಇವತ್ತಿ, ಉಂಡಿ, ಭಂಡಾರ, ಕುಂಕುಮ ಎಲ್ಲ ತೊಗೊಳೋದು. ಭಕ್ತರೆಲ್ಲ ಪೂಜೆ ತೊಗೊಳಕತ್ತಾರ. ಇವತ್ತಿನ ದಿವಸ ಗೊತ್ತಾಗ ಭಾಳ ಚೆನ್ನಾಗಿ ಬಿಡ್ರಿ ಗುಡಿ ನೋಡೋಕೆ. ಭಾಳ ಸೇವಕಲ್ಲ ನೋಡಿ ಬರ್ಬೋದು. ಹೋಗಿ ಒಳಗಡೆ ಎಲ್ಲ ಅಡ್ಡಾಡಕ್ಕೆ ಎಲ್ಲ ಚೆನ್ನಾಗಿದೆ. ಭಂಡಾರ, ಊದಿನ ಕಡ್ಡಿ, ಕುಂಕುಮ, ಅರಿಶಿನ, ಇವತ್ತಿ, ವಿಭೂತಿ ಎಲ್ಲ ಮಾರುವ ಅಂಗಡಿಗಳು ಎಲ್ಲ ಹಚ್ಚಿರ್ತಾರೆ. ಎಲ್ಲಮ್ಮ ಗುಡ್ಡದಾಗ ಅದು ಹೆಂಗೈತಿ ಹೆಂಗೆ ಸೇಮ್ ಹಂಗೆ ಇದರಲ್ಲಿ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ನಾವು. ಆಮೇಲೆ ಇಲ್ಲೇ ಸುತ್ತಮುತ್ತ ಗುಡಿ ಸುತ್ತಮುತ್ತ ಅಡ್ಡಾಡಿ ಇಲ್ಲಿ ನೋಡ್ರಿ ಅಲ್ಲೇ ಕುಂತ್ಕೊಂಡು ಅಲ್ಲೇ ಸ್ವಲ್ಪ ಊಟಕ್ಕೆ ಜಾಗ ಎಲ್ಲ ಹುಡುಕದಾಗ್ತೀವಿ. ಇದು ಗುಡಿ ನೋಡ್ರಿ, ಇಲ್ಲಿ ಹಗ್ಗ ಜಗ್ಗಾಟ ಇದನ್ನು ಮಾಡ್ತಾರಂತ. ಇದು ಇಲ್ಲಿ ನೋಡ್ರಿ ಕಾಯಿ ಅದು ಕಲ್ಲು, ಇವು ಗುಂಡು ಕಲ್ಲು ಒಳಗಡೆ ಕಾಣಕತ್ತಾವಲ್ಲ ಗುಂಡು ಕಲ್ಲು. ಇದನ್ನು ನಿಮ್ಮ ಆಸೆ ಅದು ಏನೈತಿ ಅದನ್ನ ಮನಸ್ಸಿನಾಗ ಬೇಡ್ಕೊಂಡು ಕಲ್ಲು ಎತ್ತಬೇಕಂತ. ನಿಮ್ದು ಆಸೆ ಇದ್ದದ್ದು ಪೂರೈಸ್ತೈತೆ ಅಂತಂದ್ರೆ ಕಲ್ಲು ಹಗರಾಗಿ ಹೇಳ್ತೈತಂತ. ನಿಮ್ದು ಅದು ಆಸೆ ಪೂರೈಸಂಗಿಲ್ಲ ಕಲ್ಲು ಅಲ್ಲೇ ಕಟ್ಕೊಂಡಿರ್ತದಂತ. ಅದು ನಮಸ್ಕಾರ ಮಾಡಿ ಬೇಡ್ಕೋಬೇಕಂತ್ರಿ. ಆಮೇಲೆ ಒಂದು ಸಲ ಆಸೆ ಈಡೇರ್ದಿದ್ರೆ ಹೇಳ್ಬಾರ್ದಂತ ನೀವು ಮನಸ್ಸಿನಾಗ ಅನ್ಕೊಂಡು ಅದನ್ನು ಎಬ್ಬಿಸ್ಬೇಕಂತ. ಅದು ಆಗೋದಿತ್ತಂದ್ರೆ ಹೇಳಂಗಿಲ್ಲ ಅಂತ. ಆಮೇಲೆ ಹಾಕಿತ್ತಂದ್ರೆ ಹೇಳ್ತದಂತ. ಆಮೇಲೆ ಅದನ್ನ ಉಲ್ಟಾ ನೀವು ಹಾಕಿತ್ತಂದ್ರೆ ಹೇಳ್ಬೇಡ, ಹಾಕಿತ್ತಂದ್ರೆ ಹೇಳು ಅಂತ ಹಿಂಗೆ ಉಲ್ಟಾ ಬೆಳೆದ್ರೆ ಅದು ಹಂಗೆ ಆಕೈತೆ. ಅದು ಆಗೋದಿತ್ತಂದ್ರೆ ಹಂಗೆ ಆಕೈತೆ ಅಂತ ನಾನು ಎಬ್ಬಿಸಿ ಪ್ರಯತ್ನ ಮಾಡಿ ನೋಡಿದ್ನಿ. ಬಟ್ ನಂದು ಆಗ್ತೈತೆ ಅಂತೇಳಿ ಬಂತದು. ಅಲ್ಲಿ ಕುಂತಾರಲ್ರಿ ಅವರು ಕೆಲವೊಬ್ರು ಸ್ವಾಮಿಗಳು, ಅದು ಎತ್ತಾಕ ದಕ್ಷಿಣ ಹಾಕೊಡ್ರಿ ಅಂತವರು ದಕ್ಷಿಣ ಕೇಳ್ಕೊಂಡು ಕುಂತಾರಲ್ಲೇ. ಆ್ಯಕ್ಚುಲಿ ಹಂಗೆ ಕೇಳಬಾರ್ದು, ಬಟ್ ಅವರು ಅಲ್ಲಿ ಕುಂತ್ಕೊಂಡು ದೇವ್ರ ಹೆಸರಿನಾಗ ದುಡ್ಡು ಮಾಡಕ್ಕಂತ ಕುಂತಾರಲ್ಲೇ ಕುಂತಿರ್ತಾರೆ. ಅವ್ರ ಬಾಯಿಗೆ ಬಂದಂಗೆ ದುಡ್ಡು ಇರಿಸ್ತಾರೆ ಅವ್ರಿಗೆ ಮುಂದೆ. ಆದರೂ ಹುಷಾರಲ್ಲೇ ಅವ್ರಿಗೆ ಎಷ್ಟು ನಿಮ್ಗೆ ನಿಗ್ತದೆ ಅಷ್ಟು ನಿಮ್ಮ ಭಕ್ತಿ ಇದ್ದಷ್ಟು ಕೊಡ್ಬೋದು. ಆದರೆ ಜಾಸ್ತಿನೂ ಬೇಡ್ತಾರೋ. ನಿಮ್ಮ ಕೈಯಾಗ ಎಷ್ಟು ನೀವು ತೆಗಿತೀರ, 500 ನೋಟ್ ತೆಗೆದ್ರಿ, 200 ನೋಟ್ ತೆಗೆದ್ರಿ ಅಂದ್ರೆ 100 ನೋಟ್ ತೆಗೆದಂದ್ರೆ ಅದರ ನೋಟ್ ಕೂತ್ಬಿಡ್ತಾರೆ ಅವ್ರು. ಅಷ್ಟೇ 10-20 ರೂಪಾಯಿ ಕೊಟ್ಟರು ನಡೀತೈತೆ ಅವ್ರಿಗೆ, ಕೊಡದಿದ್ರು ನಡೀತೈತಿ. ಬಟ್ ದೇವ್ರಿಗೆ ಹೋಗಿರ್ತೀವಪ್ಪ ಅವ್ರು ಕೇಳೋರಿರ್ತಾರಂತಂದು ಕೊಡೋದು ಅಷ್ಟೇ. ಅದನ್ನು ನಾವು ಕಲ್ಲು ಬಿಸಿ ನೋಡಿ ಆಮೇಲೆ ಜಾಗ ನೋಡಿ ಕುಂತ್ಕೊಂಡು ಎಲ್ಲರೂ ಕುಂತ ಊಟ ಮಾಡಕತ್ತೀವಿ. ಎಲ್ಲರೂ ಕುಂತ ಊಟ ಮಾಡೋದು ಇವರೆಲ್ಲ ಆಜು ಮಂದಿ ಕೆಲವರು ಬರ್ತಾರಲ್ಲ ಊಟ ಮಾಡೋದು. ಅವ್ರಿಗೂ ಅದ ಕೊಟ್ಟು ಊಟದ ಎಲ್ಲ ರೆಡಿ ಅದು ಕೊಟ್ಟು ಊಟ ಮಾಡಿ ಸ್ವಲ್ಪ ಶೂಟಿಂಗ್ ಮಾಡ್ಬೋದು ಅಂಥೇಳಿ ಮೊಬೈಲಾಗಿ ಶೂಟಿಂಗ್ ಹೊಡ್ಕೊಂಡು ದೇವದ ಇದು ತಿರುಪತಿ ದೇವಸ್ಥಾನದ ದೇವಾಲಯದ ಮೂರ್ತಿ ಇದೆ. ತಿರುಪತಿ ಸ್ವಾಮಿ
ದೇವಸ್ಥಾನ ಇದು ತಿರುಪತಿಗೆ ಮತ್ತು ಇವಂಗ ಏನೋ ನಂಟೈತೆ. ಇದು ತಿರುಪತಿ ದೇವಾಲಯದ ಇವನು ಮಲ್ಲಯ್ಯ ಸ್ವಾಮಿ ತಿರುಪತಿ ಬಾಲಾಜಿನ ಮಗಳನ್ನ ಮದುವೆ ಮಾಡ್ಕೋತಾನಂತ. ಮಗಳ ಮದುವೆ ಮಾಡ್ಕೋಬೇಕಾದ್ರೆ 7 ಕೋಟಿ ವಧು ದಕ್ಷಿಣೆ ಕೊಡ್ಬೇಕಂತ ಹೇಳ್ತಾನಂತ ತಿರುಪತಿಗೆ. ಅವಾಗ ಇವಂಗೆ ಕೊಡಕ್ಕೆ ನಿಗಂಗಿಲ್ಲ, ಹಂಗೆ ಮದುವೆ ಮಾಡ್ಕೋತಾನೆ. ಅದನ್ನ ಕೊಡಂಗಿಲ್ಲ ಅಂತ ಕೂಡಲೇ ಅವ ಒಂದು ಶಾಪ ಹಾಕ್ತಾನೆ. ಈ ಮಲ್ಲಯ್ಯನ ಸ್ವಾಮಿಗೆ ಯಾರು ಭಕ್ತರು ಬರ್ತಾರೋ ಅವರೆಲ್ಲ 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ 7 ಕೋಟಿ ಅಂಥೇಳಿ ಒದರ್ಲಪ್ಪ ಅಂಥೇಳಿ ಅವ್ನು ಶಾಪ ಹಾಕ್ತಾನಂತ. ಆಮೇಲೆ ನನಗೇನು ಶಾಪ ಹಾಕ್ತೀನಿ, ನಿನಗೆ ಬಂದವರೆಲ್ಲ ವೆಂಕಟರಮಣ ಗೋವಿಂದ ಗೋವಿಂದ ಅಂತನ್ಲಿ ಅಂಥೇಳಿ ಇವು ಮತ್ತು ಮರು ಶಾಪ ಹಾಕ್ತಾನಂತ. ಹಿಂಗೆ ಮಾವುಗೋಳ್ಯಾಗ ಶಾಪ ಹಾಕಿದ ಅದಕ್ಕೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ತಿರುಪತಿಗೆ ಹೋದಾಗ ಅಲ್ಲಿ ಮಂದಿ ಬರ್ತಿರ್ತಾರೆ. ಬಟ್ ಇಲ್ಲಿ ಬಂದ್ರೆ ಮತ್ತೆ 7 ಕೋಟಿ 7 ಕೋಟಿ 7 ಕೋಟಿ ಅಂತೇಳಿ ಓದಿರ್ತಿರ್ತಾರೆ. ಇವರಿಬ್ಬರು ಇನ್ನು ಮಟ್ಟ ಶಾಪ ಮುಕ್ತರಾಗಿಲ್ಲ. ಹಂಗೆ ಯಾವಾಗ ಭಕ್ತರು ಬಂದಾಗ ಇಲ್ಲಿ 7 ಕೋಟಿ 7 ಕೋಟಿ ಅಂತಾರೆ. ಮತ್ತು ತಿರುಪತಿ ಹೋದವರೆಲ್ಲ ವೆಂಕಟರಮಣ ಗೋವಿಂದ ಗೋವಿಂದ ಅಂತಾರೆ. ಇದು ಒಂದು ಒಂದಂಥ ಕತೆ. ಇದು ಇದಷ್ಟು ಅದ್ರ ಬಗ್ಗೆ ಹಂಗೆ ಕತೆ ಐತಿ. ನೀವು ನೋಡ್ಬೇಕು, ಕತೆ ಕೇಳ್ಬೋದು. ಇನ್ನಷ್ಟು ಬೇರೆ ಇತಿಹಾಸದೊಳಗೆ ಪೌರಾಣಿಕ ಕಥೆಗಳೊಳಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹಿಂಗೆ ಉಲ್ಲೇಖ ಐತದೆ. ಕೊಟ್ಟೆ ಅನ್ನೋದು ಇಲ್ಲಿ ನೋಡ್ರಿ, ಹೊಸವಾಗಿ ಮದುವೆ ಆದಂಥ ವಧು ಮತ್ತು ವಧುವರು ಇಬ್ಬರು ಬಂದು ದೇವ್ರ ಸೇವೆ ಮಾಡ್ತಾಯಿದ್ದಾರೆ, ನಮಸ್ಕಾರ ಮಾಡಕತ್ತಾರ, ದೇವರ ಆಶೀರ್ವಾದ ತೊಗೊಳಕತ್ತಾರ. ಜೀವನ ಒಳ್ಳೆಯದಾಗಲಪ್ಪ ಅಂಥೇಳಿ ಇಲ್ಲಿ ಒಂದು ತೊಟ್ಲು ಐತೆ ನೋಡ್ರಿ. ಈ ತೊಟ್ಲ ಮಕ್ಕಳಾಗದೇ ಇದ್ದವರು ಬಂದು ಈ ತೊಟ್ಲ ತೊಗಿದ್ರೆ ಮಕ್ಕಳಾಗ್ತದಂತ, ಅದು ಒಂದು ನಂಬಿಕೆ ಐತಿ. ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಬಂದು ಈ ತೊಟ್ಲ ತೊಗಿ ಇಲ್ಲಿ ಆಶೀರ್ವಾದ ತೊಗೊಂಡು ಹೋಗಿ ಪ್ರಯತ್ನ ನೀವು ಮಾಡಿರಿ, ದೇವ್ರಿಗೆ ಬೇಡ್ಕೊರಿ, ಮಕ್ಕಳಾಗುವಂಥದ್ದು ಐತೆ ಶಕ್ತಿ ಇಲ್ಲಿ ಅಂತಾರೆ. ನೀವು ಬೇಡ್ಕೋಬೋದಲ್ಲೇ ನೋಡ್ರಿ. ವರಾಂಡದಾಗ ಎಲ್ಲ ನಂಬರ್ ಹಚ್ಚಿ ಗವಿ ಇದ್ದಾಗ ಜಾತ್ರೆ ಇದ್ದಾಗ ನಂಬರ್ ಹಚ್ಚಿ ಹೋಗಾಕಿವೆಲ್ಲ ಇದನ್ನು ಮಾಡಿದಾರಲ್ಲ, ಬ್ಯಾರಿಕೇಡ್ಸ್ ಹಾಕಿ ಕಬ್ಬಿನ ಪೈಪ್ ಎಲ್ಲ ಹಾಕಿದ್ದಾರೆ. ಇವು ನೋಡ್ರಿ ಕಲ್ಲುಗಳವ, ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಎಬ್ಸುವಂಥ ಕಲ್ಲುಗಳು ಇವ ನೋಡ್ರಿ. ಈ ಕಲ್ಲುಗಳನ್ನ ನಾವು ಎಬ್ಸಿದ್ರೆ ಅಲ್ಲಿ ಹಗರಾಗಿ ನೀವು ಹೇಳಲಿ, ನಾನು ಆಗೋದಿದ್ರೆ ಹಗರಾಗಲಿ ಹೇಳಲಿ ಅಂತ ನೀವು ಅಂದ್ರೆ ಅದು ಹಗರಾಗಿ ಹೇಳ್ತೈತಿ, ಆಗೋದಿದ್ರೆ ಇಲ್ಲಾಂದ್ರೆ ಒಜ್ಜೆ ಬರ್ತೈತಿ. ಅದ ನೀವು ಹಗರಾಗಿ ಹೇಳ್ಬಾರ್ದಪ್ಪ, ಒಜ್ಜೆ ಹಾಕಿ ಕುಂಡ್ರಲ್ಲ ಅದು ಆಗೋದಿದ್ರೆ ಅಂತ ನೀವು ಉಲ್ಟಾ ಮಾಡಿರೋದು ಅದು ಹಂಗೆ ಆಕೈತದ. ನಿಮ್ಗೆ ಆಗೋದಿತ್ತಂದ್ರೆ ಅದು ಮಾಡಿ ಪ್ರಯತ್ನ ಮಾಡಿ ನಿಮ್ದು ಅಕ್ಕೈತಿಲ್ಲೂ ನೋಡಿ ನೀವು ಪ್ರಯತ್ನ ಮಾಡ್ಬೋದು. ಹೊರಗೆ ಎಲ್ಲ ದೇವ್ರ ಮೂರ್ತಿಗಳನ್ನು ಎಲ್ಲ ಚೆಂದಗೆ ಗುಡಿಗೆ ಮೇಲೆ ಕಟ್ಟಿದ್ದಾರೆ. ಭಾಳ ಪುರಾತನ ಕಾಲದ ಗುಡಿ ಇದ್ದಂಗೆ ಗುಡಿ ಕಳಸ ನೋಡ್ರಿ, ಎಷ್ಟು ಸುಂದರವಾಗೈತಿ. ಕಲರ್ ಎಷ್ಟು ಚಂದ ಮಾಡಿದ್ದಾರೆ, ನೋಡಕ್ಕೆ 2 ಕಣ್ಣು ಸಾಲದು. ಆಮೇಲೆ ನೋಡ್ರಿ ಇಲ್ಲಿ ಕಾರುಣ್ಯೋತ್ಸವ, ಇದು 4ನೇ ತಾರೀಕು ಫೆಬ್ರವರಿಗೆ ಜಾತ್ರೆ ಇತ್ತದ. ನಾಳೆ ಜಾತ್ರೆ ನಾವು ಹೋಗಿದ್ದು, ಮರು ದಿನಗಳಲ್ಲಿ ಹೋಗಿದ್ವಿ. ಇಲ್ಲಿ ಬೇಡವರು ಬಿಡ್ಕೊಂಡು ಕಲ್ಲನ್ನು ಎಬ್ಸಾಕತ್ತಾರೆ ನೋಡ್ರಿ. ಅವ್ರ ಮನಸ್ಸಿನಾಗಿಂದ ಬಿಡ್ಕೊಂಡು ಅಲ್ಲಿದ್ದ ಕಲ್ಲುಗಳನ್ನ ನಿಲ್ಲಿಸ್ತಾರೆ. ಅದು ಆಗುವಂಗಿತ್ತಂದ್ರೆ ಹಗರಾಗಿ ಆಗ್ತೈತಿ, ಆಗಂಗಿಲ್ಲಪ್ಪ ಅಂತಂದ್ರೆ ಹೆಜ್ಜೆ ಬರ್ತೈತಿ. ಒಂಥರ ಮ್ಯಾಗ್ನೆಟ್ ಗತಿ ಜಗ್ಗಿದಂಗೆ ಆಗ್ಬಿಡ್ತದ್ರಿ. ನಾನು ಎಷ್ಟು ಪ್ರಯತ್ನ ಮಾಡಿ ನೋಡಿದ್ದೇನೆ. ನಾ ಹಾಕಿತ್ತಂದ್ರೆ ಅಲ್ಲೇ ಕುಂಡ್ರಲ್ಲಪ್ಪ ಗಟ್ಟಿಯಾಗಿ ಎಳಬಾರ್ದು ಅಂತಂತಂದೆ. ಅದು ಫುಲ್ ಮ್ಯಾಗ್ನೆಟ್ ಹೆಂಗೆ ಕಬ್ಬಿನಕ್ಕೆ ಹೆಂಗೆ ಮ್ಯಾಗ್ನೆಟ್ ಜಗ್ತೈತಲ್ಲ ಹಂಗೆ ಜಗ್ದಂಗೆ ಅನಿಸ್ತದೆ. ಇವು ನೋಡ್ರಿ ದೀಪಸ್ತಂಭ, ಇದರಾಗಿ ಗುಡಿ ಎದುರಿಗಿನ ಸ್ಥಾಪನೆ ಮಾಡಿದ್ದಾರೆ. ಇದು ಭಕ್ತರಿಗೆ ನೆರಳಾಗಬೇಕಂತ ಮ್ಯಾಗ ಒಂದೆಲ್ಲ ಶೆಡ್ ಗಿಡ್ಡೆಲ್ಲ ಹಾಕಿದ್ದಾರೆ. ಇದೆಲ್ಲ ನಂಬರ್ ಹಚ್ಚಿ ಹೋಗುವಂಥದ್ದು ಒಳಗಡೆ ಗುಡಿದ ಮುಂಭಾಗ. ಇದು ಮಲ್ಲಯ್ಯ ಸ್ವಾಮಿನ ಹೆಂಡತಿ ಗುಡಿ, ಇದು ಕಾಳವ್ವ ಅಂತ ಮಲ್ಲಯ್ಯ ಸ್ವಾಮಿಯ ಹೆಂಡತಿ. ಈ ಗುಡಿ ಇದ್ರಾಗಿನ ನಾವು ನಿಂತು ವಿಡಿಯೋ ಮಾಡಕತ್ತಿದ್ವಿ. ಕಾಳವ್ವ ಗುಡಿ ಮಲ್ಲಯ್ಯನ ಎಡಭಾಗದಾಗ ಈ ಗುಡಿ ಐತ್ರಿ. ಈ ಮಲ್ಲಯ್ಯನ ಗುಡಿ ಎಡಭಾಗದೊಳಗೆ ಐತೆ ನೋಡ್ರಿ. ಈ ಗುಡಿ ಕಾಳವ್ವ ಗುಡಿ, ಮಲ್ಲಯ್ಯನ ಹೆಂಡತಿ ಗುಡಿ. ಅದು ಮಲ್ಲಯ್ಯ ಅಂತಂದ್ರೆ ಅದು ಪರಮೇಶ್ವರನ ಅವತಾರನ ಅಂತಾರೆ. ಅಂದರೆ ಇದು ಈಕಿ ಕಾಳವ್ವ ಅಂದ್ರೆ ಪಾರ್ವತಿ ಇದ್ದಾಗ ಈಕಿದ ಅವತಾರ ಇದ್ರೊಳಗೆ ಆಕಿದ ಅವತಾರ. ಆಮೇಲೆ ಗಂಗಾನೂ ಅವತಾರ ಐತ್ರಿ ಇದ್ರಾಗ. ಗಂಗಾ ಆಕಿ ಒಂದು ತಲೆಯೊಳಗೆ ಇರ್ತಾರಲ್ಲ, ಪರಮೇಶ್ವರನ ತಲೆಯೊಳಗೆ. ಇದು ಮಲ್ಲಯ್ಯ ಅಂತಂದ್ರೆ ಒಂದು ರಾಕ್ಷಸನ ಕೊಲ್ಲೋ ಸಲುವಾಗಿ, ಸಂಹಾರ ಮಾಡೋ ಸಲುವಾಗಿ ಈ
ಮೈಲಾರ ಲಿಂಗಯ್ಯದು ಅವತಾರನ ತಾಳ್ತಾನಂತವ. ಅದನ್ನೆಲ್ಲ ಗುಡಿ ದರ್ಶನ ಮಾಡ್ಕೊಂಡು ಮತ್ತು ನಾವು ನಮ್ಮ ಕಾರ್ದಾಗ ಕುತ್ಕೊಂಡು ಎಲ್ಲರೂ ಹೋಗ್ಬೇಕು. ನಾವು ಸ್ವಲ್ಪ ನನಗೆ ಕಾರ್ ಗಾಡಿ ಒಳಗೆ ನಿದ್ದೆ ಬರಕತ್ತು ಅಂಥೇಳಿ ನಾನು ಬೆಳಗ್ಗೆಯಿಂದ ಡ್ರೈವಿಂಗ್ ಮಾಡಿ ಸಾಕಾಗಿತ್ತು ರೀ. ಅದಕ್ಕೆ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು. ಅದಕ್ಕೆ ನಮ್ಮ ಬ್ರದರ್ಗೆ ಡ್ರೈವಿಂಗ್ ಮಾಡಕ್ಕೆ ಕೊಟ್ಟನೆ. ನಾನು ಸುಮ್ಮನೆ ಶೂಟಿಂಗ್ ಮಾಡೋದು ಅಂತೇಳಿ ಸೈಡ್ಗೆ ಎಲೆಕ್ಟ್ರಿಕ್ನ ಸೈಡ್ ಕುತ್ಕೊಂಡ್ಬಿಟ್ಟು ನಾನು ವಾಪಸ್ ನಾವು ಬೆಳಗಾವಿಗೆ ಹೊಂಟೇವಿ. ಈಗ ವಾಪಸ್ ಮೇಳ ಲಿಂಗೇಶ್ವರಕ್ಕೆ ಬೆಳಗಾವಿಗೆ ಹೊಂಟೇವಿ. ಮೇಳಾಗ ಸಂಜೆ ಒಂದು 5:30 ಟೈಮಿಂಗ್ ಆಗಿರ್ತಾವೆ. ನಾವು ಮೈಲಾರ ಲಿಂಗೇಶ್ವರ ಅಂದರೆ ಮೈಲಾರ ಲಿಂಗೇಶ್ವರದಿಂದ ಹಾವೇರಿ ದಾಟಿ ಮತ್ತು PG ರೋಡ್ ಬಂದು ಕುಡಿದ್ವಿ ನಾವು. ಈ ಟೈಮಿಗೆ ಅಂದ್ರೆ ಈ ಟೈಮಿಗೆ ಅಂದ್ರೆ 6 ಗಂಟೆ ಆಗಕ್ಕೆ ಬಂದಿತ್ತು. ಇನ್ನೂ ಸ್ವಲ್ಪ ಹೊತ್ತು ಆಗತ್ತಿತ್ತು. ಆ ಟೈಮ್ಗೆ ಅಂದ್ರೆ ನಾವು PG ರೋಡಿಗೆ ಬಂದು ಕೆಲಸಕ್ಕೆ ಇದು PG ರೋಡ್ ಇದೆ, ಪುನಾ ಬೆಂಗಳೂರು ರೋಡ್. ಇದು ಪುನಾ ಬೆಂಗಳೂರು ರೋಡ್ ಬರ್ಬೇಕಾದ್ರೆ ಸ್ವಲ್ಪ ಹುಬ್ಬಳ್ಳಿ ಬೈಪಾಸ್ ರೋಡ್ ಏನಿರ್ತಲ್ಲ, ಹುಬ್ಬಳ್ಳಿಯಿಂದ ಧಾರವಾಡ, ಅಲ್ಲಿ ಸ್ವಲ್ಪ ರೋಡೆಲ್ಲ ಮತ್ತಿಂದು ಡಿವೈಡ್ ಮಾಡಕತ್ತಾರ. ಮೊದಲು ಸಿಂಗಲ್ ರೋಡ್ ಇತ್ತು, ಈಗ ಡಬಲ್ ರೋಡ್ ಮಾಡೋ ಸಲುವಾಗಿ ಮತ್ತೆಲ್ಲ ರೋಡ್ ರಿಪೇರಿ ಮಾಡಕತ್ತಾರೆ. ಅಲ್ಲಿ ಸ್ವಲ್ಪ ಟೈಮ್ ಭಾಳ ಹಿಡಿತಾರೆ. ಅಷ್ಟು ಒಂದು 20 ಕಿಲೋಮೀಟ್ರ್ ಪಾಸ್ ಆಗ್ಬೇಕಾದ್ರೆ ಅದು ಎಲ್ಲಿ ಬೇಕಲ್ಲಿ ಎಲ್ಲ ಬ್ರಿಡ್ಜ್ ಅದು ಇದು ಮಾಡಕತ್ತಾರೆ. ಈಗ ಅಲ್ಲಿಂದ ಹಾವೇರಿಂದ ಹುಬ್ಬಳ್ಳಿ ಮಠ ಏನು ಪ್ರಾಬ್ಲಮ್ ಇಲ್ಲ, ರೋಡೆಲ್ಲ ಮೊದಲು ಮಾಡಿದ್ದೈತಿ. ಅದು ಕಂಟಿನ್ಯೂ ರೋಡ್ ಚಾಲು ಆರಾಮಾಗಿ ಹೋಗ್ಬೋದು. ರೋಡ್ ಐತಿ ಕಂಟಿನ್ಯೂ ಆಗ ನೋಡ್ರಿ ಸೀನ್ ಇದು ಮಾಡಕತ್ತಾರೆ. ನೀವು ಆರಾಮಾಗಿ ಹೋಗ್ಬೋದು. ಮುಂಜಾನೆ ಹೋಗಿ ಸಾಯಂಕಾಲ ಬರ್ಬೋದು ರೀ. ನಾವು ಒಂದು 208 ಕಿಲೋಮೀಟ್ರ್ ಆಗ್ತದ ಒಂದು ಸೈಡ್. ಆಗ್ತಿತ್ತಲ್ಲಪ್ಪ ಲೇಟ್ ಆಗ್ತೈತೆ ನಾವು ಬರೋಕಂತಂದು. ಬಟ್ ಏನೋ ನೀವು ಬೇರೆ ಯಾವ್ದು ದೇವಸ್ಥಾನದ್ದು ಏನೋ ಆ ಕಡೆ ಹೋಗಂಗಿಲ್ಲ, ಡೈರೆಕ್ಟ್ ಹೋಗೋದು ಡೈರೆಕ್ಟ್ ಬರೋದು. ಬೇರೆ ಕಡೆ ಹೋದ್ರಪ್ಪ ಅಂತಂದ್ರೆ ಮತ್ತೆ ಲೇಟ್ ಆಗಿಬಿಡ್ಬೋದು ಬರೋಕ್ಕೆ. ನಮಗೆ ಮತ್ತು ಸ್ವಲ್ಪ ವಾಪಸ್ ಲಘು ಬರೋದಿತ್ತು. ಮರು ದಿವಸ ಮತ್ತು ಸಾಲುಗಳು ಚಾಲೂ ಇದ್ದು, ಹುಡುಗರು ಲೇಟ್ ಮಾಡಿ ಬಂದ್ರೆ ಮತ್ತು ಬೆಳಿಗ್ಗೆ ಲಘು ಹೇಳಂಗಿಲ್ಲ ಅಂಥೇಳಿ ಮಾಡಿದ್ದೇವೆ. ಇನ್ನೂ ಸ್ವಲ್ಪ ಬೆಳಕಿತ್ತು ಬಿಟ್ರೆ ನಾವು ಬಿಟ್ಟಾಗ ಅಲ್ಲಿಂದ ನೋಡ್ರಿ, ಇದು ಸಂಜೆ 5:30 ಆಗಿತ್ತು. ಅಲ್ಲಿಂದ ಬಿಟ್ಟಿದ್ವಿ. ಇದು ಹೈವೇ ಮ್ಯಾಗಿಂದ ಬರಾಕ್ತಿದ್ವಿ ನಾವು. ಹಂಗೆ ಬೇರೆ ಎಲ್ಲ ಆ್ಯಕ್ಚುಲಿ ಸುತ್ತಮುತ್ತ ಯಾವ ಅಂಥವು ನೋಡುವಂಥ ಕ್ಷೇತ್ರ ನಮ್ಗೆ ನೋಡಲಿಲ್ಲ. ನಾವು ಒಂಥರ ಟೈಮ್ ಬೇರೆ ಇರಲಿಲ್ಲ. ಆ ಕಡೆ ನಾವು ಕೇಳ್ಕೊಂಡು ಇನ್ನೂ ಸಣ್ಣ ಮೈಲಾರ ಅಂತ ಮತ್ತೊಂದೇನೋ ಗುಡಿ ಐತಂತ, ಅದು ರಾಣೆಬೆನ್ನೂರು ಸೈಡ್ ಒಂದು 30 ಕಿಲೋಮೀಟ್ರ್ ಮತ್ತೆ ಹೋಗ್ಬೇಕಾಗಿತ್ತು. ನಾವು ಅಲ್ಲಿ ಹೋದ್ರೆ ಮತ್ತೆ ಲೇಟ್ ಆಕತ್ತೆ ಅಂಥೇಳಿ ನಾವು ವಾಪಸ್ಸನ್ನು ಈ ಕಡೆನೇ ಬಂದುಬಿಟ್ಟಿವಿ. ಆಮೇಲೆ ಅಲ್ಲಿ ತುಂಗಾ ನದಿನೂ ಐತಂತ, ಯಾವುದೋ ನದಿನೂ ಹೋಗೈತಲ್ಲಿ. ಆ ನದಿ ಕಡೆನೂ ಅಲ್ಲಿ ಹೋಗೋಕೆ ನಮಗೂ ಒಂದು ಟೈಮ್ ಸಿಗಲಿಲ್ಲ. ಅಲ್ಲಿ ಹೋದ್ರೆ ನದಿ ಎತ್ತಕ್ಕೆ ನಮಗೆ ಸ್ನಾನ ಅದು ಮಾಡ್ಬೇಕಂತ ಪ್ಲ್ಯಾನ್ ಇತ್ತುಕೊಂಡು ಹೋಗಿದ್ದೀವಿ. ಬಟ್ ಅದು ಸ್ವಲ್ಪ ಗುಡಿಯಿಂದ ಭಾಳ ದೂರ ಡಿಸ್ಟೆನ್ಸ್ ಒಳಗಿತ್ತು. ಮತ್ತು ಆ ಕಡೆ ನದಿ ಸೈಡ್ ಹೋಗುವಂಗೆಲ್ಲಿ ವ್ಯವಸ್ಥೆ ಇದ್ದಿಲ್ಲ ಅಲ್ಲಿ. ಅದಕ್ಕಾಗಿ ನಾವು ಮತ್ತು ವಾಪಸ್ ಹಂಗೆ ಬಂದುಬಿಟ್ವಿ. ನೀವು ಹೋದಂದರೆ ಎಲ್ಲರ ಅಲ್ಲಿ ನದಿ ಅದರದ್ದು ಎಲ್ಲರ ನದಿ ಪಾತ್ರದೊಳಗೆ ನೀವು ಸ್ನಾನ ಮಾಡುವಂಗಿದ್ದಂಥ ಜಾಗ ಎಲ್ಲಾರು ಸಿಕ್ತಂದ್ರೆ ಹೋಗಿ ನೋಡ್ಕೊಂಬರ್ಬೋದು. ಇದು ಎಲ್ಲ ಕ್ಷೇತ್ರದ ನೋಡ್ರಿ, ಇದು ಇದನ್ನು ಮಾಡಿದ್ದೆವು ಎಲ್ಲ ಸುತ್ತಮುತ್ತ ಗುಡಿ ಸುತ್ತಮುತ್ತ ಎಲ್ಲ ಇದನ್ನು ಮಾಡಿದ್ದೆವು. ಗುಡಿ ಸುತ್ತಮುತ್ತ ಇವತ್ತಿ ಕುಂಕುಮ ಭಂಡಾರದ ಅಡುಗೆ ಸಾಮಾನು ಅಂಗಡಿಗಳದವ್ರಲ್ಲಿ. ನಾವು ಹೈವೇ ಬರಬೇಕಾದ್ರೆ ಮತ್ತೆ ಕತ್ಲಾಗಕತ್ಬಿಡ್ತೀವಿ. ಒಂದು 7-8 ಆಗತ್ತೆ. ರಾತ್ರಿ ನೈಟ್ ಡ್ರೈವಿಂಗು ಸ್ವಲ್ಪ ಅಷ್ಟೊಂದು ಸೇಫ್ ಅಲ್ಲ. ಯಾಕಂದ್ರೆ ನಾವು ಬೆಳಗ್ಗಿಂದ ಡ್ರೈವಿಂಗ್ ಮಾಡಿದವರು ನೈಟ್ ಡ್ರೈವ್ ಮಾಡೋದಂದ್ರೆ ಸ್ವಲ್ಪ ಮತ್ತೆ ಸುಸ್ತಾಗೋದು ನಿಂತಿರೋದು ಹಂಗೆ ಆಗ್ತದೆ. ಅದಕ್ಕೆ ನಾ ಬೆಳಗ್ಗೆ ಡ್ರೈವ್ ಮಾಡಿ ಸಂಜೆಗೆ ನಮ್ಮ ಬ್ರದರ್ ಡ್ರೈವಿಂಗ್ ಮಾಡಿಕೊಟ್ಟಿದ್ದೆ ಆರಾಮಾಗಿ. ಅದಕ್ಕೆ ನಾವು ವಾಪಸ್ಸು ಹೋಗುವಾಗ ಸ್ವಲ್ಪ ಸ್ಲೋನೇ ಇದ್ದೀವಿ. ವಾಪಸ್ ಹೋಗುವಾಗ ನಾವು ಜಾಸ್ತಿ ಸ್ಪೀಡ್ ಹೋಗಂಗಿಲ್ಲ. ಜಾಸ್ತಿ ಸ್ಪೀಡ್ ಹೋಗೋದ್ರಿಂದ ಅದು ಡೇಂಜರ್ ಅಂದ್ಬಿಟ್ರೆ ಓವರ್ ಸ್ಪೀಡ್ ಜಾಸ್ತಿ ಹೋಗ್ಬಾರ್ದು ಅಂತ ಎಲ್ಲ ಗೋಲ್ಸಿರ್ತಾವೆ. ಆರಾಮ್ ನೈಟ್ ಜರ್ನಿ ಮಾಡ್ಕೊಂಡು ಆರಾಮ ಈ ಹುಬ್ಬಳ್ಳಿ ಸನಿಗೆ ಬಂದಂಗೆ ಡ್ರೈವಿಂಗ್ ಸ್ವಲ್ಪ ಎಲ್ಲ ಬೇಜಾರಾಗ್ಬಿಡ್ತದೆ ಎಲ್ಲ ರೋಡಲ್ಲಿ.